ಹಾಯ್, ಎಲ್ಲರಿಗೂ ಜನನಿ ಟ್ರಸ್ಟ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಂಖ್ಯಾ ಶ್ರೇಣಿ ಅಥವಾ ನಂಬರ್ ಸೀರೀಸ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಕಳೆದ ಸೆಷನ್ಗಳಲ್ಲಿ ನಾವು ಆಲ್ಫಾಬೆಟಿಕಲ್ ಸೀರೀಸ್ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಹಾಗೆ ಸಂಖ್ಯಾ ಶ್ರೇಣಿ ಭಾಗ 1 ಕೂಡ ನೋಡಿದ್ವಿ. ಈ ಒಂದು ಸೆಷನ್ನಲ್ಲಿ ಅದರ ಮುಂದುವರೆದ ಭಾಗವಾಗಿ ಸಂಖ್ಯಾ ಶ್ರೇಣಿ ಭಾಗ 2 ಬಗ್ಗೆ ಅಧ್ಯಯನ ಮಾಡೋಣ. ನಂಬರ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಇದು 2ನೇ ವಿಡಿಯೋ ಆಗಿರ್ತದೆ. ಹಾಗೆ ಸೀರೀಸ್ಗೆ ಸಂಬಂಧಪಟ್ಟಂತೆ 3ನೇ ವಿಡಿಯೋ ಆಗಿರ್ತದೆ. ನೀವೇನಾದರೂ ಆ 2 ಸೆಷನನ್ನು ನೋಡಿಲ್ಲ ಅಂತಂದರೆ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಆ 2 ವಿಡಿಯೋಗಳನ್ನ ನೋಡಿ. ಆವಾಗ ಈ ಒಂದು ಸೆಷನ್ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಸೀರೀಸ್ ಮೇಲೆ ಮಿನಿಮಮ್ 1ರಿಂದ 2 ಪ್ರಶ್ನೆಗಳು ಬಂದಿರುತ್ತೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು, ಸ್ಕೋರಿಂಗ್ ಟಾಪಿಕ್ ಕೂಡ ಹೌದು. ನೀವು ಇಲ್ಲಿ ಈ ಟಾಪಿಕ್ನ ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ 1ರಿಂದ 2 ಅಂಕಗಳನ್ನ ಪಡ್ಕೋಬೋದು. ಅದೇ ನಿಮ್ಮ ಯಶಸ್ಸಿಗೆ ಕೂಡ ಈ ಒಂದು ಟಾಪಿಕ್ ಹೆಲ್ಪ್ ಮಾಡುತ್ತೆ. ಬನ್ನಿ ಈ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, 1, 3, 7, 13, 21, 31 ಈ ಒಂದು ಪ್ರಶ್ನೆಯನ್ನು ನಾನು ಕಳೆದ ತರಗತಿಯಲ್ಲಿ ಹೋಮ್ವರ್ಕ್ಗೆ ನೀಡಿದ್ದೆ. ಹಲವಾರು ಸ್ನೇಹಿತರು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನೀಡಿದ್ದೀರಾ. ತುಂಬ ಸರಳವಾದ ಪ್ರಶ್ನೆ. ಇಲ್ಲಿ ಎಲ್ಲ ಸಂಖ್ಯೆಗಳು ಅಕ್ಕಪಕ್ಕನೇ ಇರೋದ್ರಿಂದ ಡಿಫ್ರೆನ್ಸ್ನ ನೋಡ್ತಾ ಹೋಗ್ಬೇಕು ನಾವು. ಅಂದರೆ ನೋಡಿ, ಇವಾಗ ಬಲಭಾಗದಿಂದ ಎಡಭಾಗಕ್ಕೆ ಹೋದರೆ ಆ್ಯಡ್ ಮಾಡ್ತಾ ಹೋಗ್ಬೇಕಾಗತ್ತೆ, ಎಡಭಾಗದಿಂದ ಬಲಭಾಗಕ್ಕೆ ಬಂದರೆ ಮೈನಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಾನೀಗ ಬಲಭಾಗದಿಂದ ಎಡಭಾಗಕ್ಕೆ ಮಾಡ್ತೀನಿ. 1ಕ್ಕೆ 2 ಕೂಡಿದ್ರೆ 3 ಆಗುತ್ತೆ. ಅದೇ ರೀತಿ 3ಕ್ಕೆ 4 ಕೂಡಿದ್ರೆ 7 ಆಗುತ್ತೆ. ಅದೇ ರೀತಿ +6 ಮಾಡಿದ್ರೆ 13 ಆಗುತ್ತೆ. ಅದೇ ರೀತಿ +8 ಮಾಡಿದ್ರೆ 21 ಆಗುತ್ತೆ. +10 ಮಾಡಿದ್ರೆ 31 ಆಗುತ್ತೆ. ಅಂದರೆ ನೆಕ್ಸ್ಟು +12 ಮಾಡಬೇಕು. +12 ಮಾಡಿದಾಗ 43 ಆಗುತ್ತೆ. ಅಂದರೆ ಇಲ್ಲಿ ಲಾಜಿಕ್ ಏನು ಅಂತಂದರೆ +2 ನಡೀತಾ ಇದೆ ಲಾಜಿಕ್. ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 43 ಆಗಿರುತ್ತೆ. ತುಂಬ ಸರಳವಾದ ಪ್ರಶ್ನೆ ಇದು. ಈ ಸೆಷನ್ನ ಮೊದಲನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಬನ್ನಿ. ಈ ಸೀರೀಸ್ನ ನಾವು ನೋಡಿದಾಗ ನಮಗೆ ಫಸ್ಟು ಏನು ಗೊತ್ತಾಗಬೇಕು, ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. 12, 33, 96, 852, 2533. ಇಲ್ಲಿ ನಾವು ಏನನ್ನು ಅಬ್ಸರ್ವ್ ಮಾಡಬೇಕು ಅಂದರೆ ಮೊದಲ 3 ಸಂಖ್ಯೆಗಳು ಕೂಡ ಹತ್ತತ್ರನೇ ಇರ್ತಕ್ಕಂಥ ನಂಬರ್ಗಳು. ಬಟ್ 852 ತುಂಬ ದೊಡ್ಡ ನಂಬರು. ಅದಾದಮೇಲೆ 2553 ಇದು ಕೂಡ ತುಂಬ ದೊಡ್ಡ ನಂಬರು. ಇಲ್ಲಿ ಒಂದು ಜಂಪ್ ಇದೆ, ಜಂಪ್ ಆಗಿದೆ, ನಂಬರ್ಗಳು ಜಂಪ್ ಆಗಿದೆ. ಜಂಪ್ ಆಗಿದೆ ಅಂತಂದಾಗ ನಾವು ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಸೀರೀಸ್ ನಡೀತಾ ಇದೆ ಅಂತ ನಾವು ಅನ್ಕೋಬೇಕು. ಮಲ್ಟಿಪ್ಲಿಕೇಶನ್ ಸೀರೀಸ್ ಅಂತಂದಾಗ ನಾವು ಬಲಭಾಗದಿಂದ ಎಡಭಾಗಕ್ಕೆ ಪ್ರಶ್ನೆನ ಸಾಲ್ವ್ ಮಾಡಬೇಕು. ನೋಡಿ, ಇವಾಗ 852 ಇದ್ದಿದ್ದು 2553 ಆಗಬೇಕು ಅಂತಂದರೆ ಏನು ಮಾಡಬೇಕು ನೋಡಿ, ಇಂಟು ಎಷ್ಟು ಮಾಡಬೇಕು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇಂಟು ಎಷ್ಟು, ಇಂಟು 3 ಅಂತಂದರೆ 2556 ಆಗುತ್ತೆ. -3 ಮಾಡಿದ್ರೆ 2553 ಬರುತ್ತೆ. ಅದೇ ಲಾಜಿಕ್ಕು ಇಲ್ಲೂ ವರ್ಕೌಟ್ ಆಗುತ್ತಾ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗಿಂದ ಮಾಡೋಣ. 12 33 ಆಗಬೇಕು. ಅಂದರೆ 12ಕ್ಕೆ 33ನ ಮಲ್ಟಿಪ್ಲೈ ಮಾಡಿದ್ರೆ 36 ಆಗುತ್ತೆ. -3 ಮಾಡಿದ್ರೆ 36 ಆಗುತ್ತೆ. ನೆಕ್ಸ್ಟ್ 36 ಇರೋದು 96 ಆಗುತ್ತಾ? 33 ಇರೋದಕ್ಕೆ 3ನ ಮಲ್ಟಿಪ್ಲೈ ಮಾಡಿದ್ರೆ 96 ಆಗುತ್ತೆ. 99 ಆಗುತ್ತೆ. 99ರಲ್ಲಿ 3ನ ಮೈನಸ್ ಮಾಡಿದ್ರೆ 96 ಆಗುತ್ತೆ. ಅದೇ ರೀತಿ 96 ಇದೆ ಇಲ್ಲಿ ನೋಡಿ. 96 ಇರೋದಕ್ಕೆ ಏನು ಮಾಡಬೇಕು, 96 ಇರೋದಕ್ಕೆ ಇಂಟು 3 ಮಾಡಿದ್ರೆ 288 ಆಗುತ್ತೆ. 288ರಲ್ಲಿ -3 ಮಾಡಿದ್ರೆ 285 ಆಗುತ್ತೆ. ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 285 ಆಗಿರ್ತದೆ. ಅಂದರೆ ಆಪ್ಷನ್ 3 285 ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಇಲ್ಲಿ ಕ್ವಶನ್ ನಂಬರ್ 1ನಲ್ಲಿ ನಾವು ಏನನ್ನ ಗಮನಿಸಬೇಕು, ನಂಬರು ಸಡನ್ ಆಗಿ ಇನ್ಕ್ರೀಸ್ ಆಗಿದೆ. ಅಂದರೆ ನಂಬರು ಒಂದು ನಂಬರ್ಗಿಂತ ಇನ್ನೊಂದು ನಂಬರು ಬೇಗ ಜಂಪ್ ಆಗಿದೆ. ಜಂಪ್ ಆಗಿದೆ ಅಂದಾಗ ನಾವು ಮಲ್ಟಿಪ್ಲಿಕೇಶನ್ ಸೀರೀಸ್ ಹೋಗ್ತಾ ಇದೆ ಅಂತ ಕನ್ಕ್ಲೂಡ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಸೀರೀಸ್ ಅಂತ ಗೊತ್ತಾದ ಮೇಲೆ ನಾವು ಆದಷ್ಟು ಬಲಭಾಗದಿಂದ ಎಡಭಾಗಕ್ಕೆ ಸಾಲ್ವ್ ಮಾಡಬೇಕು. ಬಲಭಾಗದಿಂದ ಎಡಭಾಗಕ್ಕೆ ಸಾಲ್ವ್ ಮಾಡಿದಾಗ ಮಿಸ್ಟೇಕ್ ಆಗ್ತಕ್ಕಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಆನಂತರ ನಾವು
ಯಾವುದು ಸೀರೀಸ್ ಯಾವ ಲಾಜಿಕ್ ಹೋಗ್ತಾ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತೆ. ಇಲ್ಲಿ ಇಂಟು 3 ಮೈನಸ್ 3 ಲಾಜಿಕ್ ಹೋಗ್ತಾ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಿದ್ವಿ. ನೋಡಿ ನಮ್ಮ ಎರಡನೇ ಪ್ರಶ್ನೆ ನೋಡಿ, 180, 179, 183, 156, 172. ಇಲ್ಲಿ ಕೊನೆಯ ನಂಬರು ಏನು ಬರುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನಾವು ಏನು ಅಂತಂದ್ರೆ ಎಲ್ಲಾ ನಂಬರು ಅಕ್ಕಪಕ್ಕನೇ ಬಂದಿದೆ, ಅಂದ್ರೆ ಎಲ್ಲಾ ನಂಬರ್ಗಳು ಕೂಡ ಹತ್ತತ್ರನೇ ಇದೆ, ಯಾವ ನಂಬರ್ ಕೂಡ ದೂರ ಇಲ್ಲ. ಇಲ್ಲಿ ಎರಡನೇ ನಂಬರು ಮೊದಲನೇ ನಂಬರ್ ಇಂದ ಕೂಡ ಡಿವೈಡ್ ಆಗಲ್ಲ, ಡಿವಿಸಿಬಲ್, ಕಂಪ್ಲೀಟ್ಲಿ ಡಿವಿಸಿಬಲ್ ಕೂಡ ಅಲ್ಲ, ಮಲ್ಟಿಪ್ಲಿಕೇಶನ್ ಕೂಡ ಅಲ್ಲ. ಇಲ್ಲಿ ಏನು ಮಾಡಬೇಕು, ಹಾಫ್ ಪ್ಯಾಟರ್ನ್ ಅಲ್ಲ, ಡೆಸಿಮಲ್ ಅಲ್ಲ, ಸ್ಕ್ವೇರ್ ಬರಲ್ಲ, ಕ್ಯೂಬ್ ಬರಲ್ಲ. ಇಲ್ಲಿ ಏನು ಮಾಡಬೇಕು ಅಂದ್ರೆ ಡಿಫರೆನ್ಸ್ ನ ತೆಗಿತಾ ಹೋಗಬೇಕು. ನೋಡಿ ಇವಾಗ ನಾನು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ 172ರಲ್ಲಿ 156 ಕಳೆದ್ರೆ ಎಷ್ಟು ಬರುತ್ತೆ, ಪ್ಲಸ್ 16. ಓಕೆನಾ. 156ರಲ್ಲಿ 183 ಕಳೆದ್ರೆ ಮೈನಸ್ 27. 183ರಲ್ಲಿ 179 ಕಳೆದ್ರೆ ಎಷ್ಟು ಬರುತ್ತೆ, ಪ್ಲಸ್ 4 ಬರುತ್ತೆ. ಓಕೆನಾ. 179ರಲ್ಲಿ 180 ಕಳೆದ್ರೆ ಮೈನಸ್ 1 ಬರುತ್ತೆ. ಇಲ್ಲಿ ಮೈನಸ್ 1 ಪ್ಲಸ್ 4 ಮೈನಸ್ 27 ಪ್ಲಸ್ 16. ಇಲ್ಲಿ ನಮಗೆ ಏನು ಸಿಗುತ್ತೆ ನೋಡಿ, ಇಲ್ಲಿ ಮೈನಸ್ 1 ಅಂತಂದ್ರೆ ಮೈನಸ್ 1 ಕ್ಯೂಬ್ ಅಂತ ಬರೀಬೋದಾ, 4ನ್ನ ಪ್ಲಸ್ 2 ಸ್ಕ್ವೇರ್ ಅಂತ ಬರೀಬೋದಾ, 23ನ ಮೈನಸ್ 3 ಕ್ಯೂಬ್ ಅಂತ ಬರೀಬೋದಾ, 16ನ 4 ಸ್ಕ್ವೇರ್ ಅಂತ ಬರೀಬೋದಾ. ಅದೇ ರೀತಿ ಇಲ್ಲಿ ಮೈನಸ್ 1 ಮೈನಸ್ 3 ಆಗಿರೋದ್ರಿಂದ ಇಲ್ಲೇನು ಬರುತ್ತೆ, ಮೈನಸ್ 5 ಕ್ಯೂಬ್ ಅಂದ್ರೆ 125 ಅಂತ ಬರೀಲ್ಲ. ಅಂದ್ರೆ 125 ಇಲ್ಲಿ ಆಪ್ಷನ್ 2ರಲ್ಲಿ ಇದೆ, ಬಟ್ ಆಪ್ಷನ್ 2ನ 125 ಸರಿಯಾದ ಉತ್ತರ ಅಂತ ಹಾಕಿದ್ರೆ ನಾವು ತಪ್ಪಾಗುತ್ತೆ. 172ರಲ್ಲಿ 125ನ ಕಳಿಬೇಕು. 172ಲಿ ಮೈನಸ್ 125 ಮಾಡಿದಾಗ ನಮಗೆ ಆನ್ಸರು 47 ಬರುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 47 ಆಗಿರ್ತದೆ. ಸ್ಕ್ವೇರ್ ಮತ್ತು ಕ್ಯೂಬ್ನ ಬಂದಾಗ ಯಾವ ರೀತಿ ಮಾಡಬೇಕು, ನಂಬರ್ಗಳು ಹತ್ತತ್ರ ಇದ್ದಾಗ ಡಿಫ್ರೆನ್ಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಇದೆಲ್ಲ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಅಲ್ಲಿ ಹೇಳಿರ್ತಕ್ಕಂಥ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಒಂದು ಸೆಷನಲ್ಲಿ ಕಲ್ತ್ಕೊಳ್ಳೋಣ ಅಷ್ಟೇ. ಪ್ರಶ್ನೆ 3, 2, 9, 28, 65, 126. ಇಲ್ಲಿ ಕ್ವಶನ್ ನೋಡಿದ ತಕ್ಷಣ ನಮಗೆ ಇಮಿಡಿಯೇಟ್ ಆಗಿ ಫ್ಲ್ಯಾಶ್ ಆಗುತ್ತೆ, ಏನು ಇಲ್ಲಿ ನಡೀತಾ ಇದೆ, ಯಾವ ಸೀರೀಸ್ ನಡೀತಾ ಇದೆ ಅಂತ. ನಮಗೆ ಸ್ಕ್ವೇರ್ ಮತ್ತು ಕ್ಯೂಬ್ಸ್ ಬಗ್ಗೆ ಐಡಿಯಾ ಇರಬೇಕು. ಇಲ್ಲಿ ಕ್ಯೂಬ್ ಬಗ್ಗೆ ನಮಗೆ ಐಡಿಯಾ ಇದ್ದರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಈ ಒಂದು ಪ್ರಾಬ್ಲಮ್ಮು ಕ್ಯೂಬ್ ಬೇಸಿಸ್ ಮೇಲಿದೆ. ನೋಡಿ ಇವಾಗ ಇಲ್ಲಿ ನೋಡಿ ಸೆಂಟ್ರಲ್ ನೋಡಿ 28, 65 ಅಂದರೆ ಇದನ್ನು 4 ಕ್ಯೂಬ್ ಪ್ಲಸ್ 1 ಅಂತ ಬರಿಬೋದಾ, ಇದನ್ನು 3 ಕ್ಯೂಬ್ ಪ್ಲಸ್ 1 ಅಂತ ಬರಿಬೋದಾ. ಅದೇ ರೀತಿ ಹಿಂದೆ ನಂಬರ್ ನೋಡಿ 2 ಕ್ಯೂಬ್ ಪ್ಲಸ್ 1, ಇದು 1 ಕ್ಯೂಬ್ ಪ್ಲಸ್ 1. ಇಲ್ಲಿ 126 ಅಂದರೆ 5 ಕ್ಯೂಬ್ ಪ್ಲಸ್ 1. ಅಂದರೆ ನಮಗೆ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ, 6 ಕ್ಯೂಬ್ ಪ್ಲಸ್ 1. 6 ಕ್ಯೂಬ್ ಅಂದರೆ 216 ಪ್ಲಸ್ 1 ಅಂದರೆ 217. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 217 ಆಗಿರ್ತದೆ. ನಮ್ಮ ಮುಂದಿನ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 4, 1, 8, 32, 64, 64. ಈ ಸೀರೀಸ್ನ ಅಬ್ಸರ್ವ್ ಮಾಡಿದಾಗ ಯಾವ ಸೀರೀಸ್ ಅಂಡರಲ್ಲಿ ಬರುತ್ತೆ ಅಂತ ನಾವು ಫಸ್ಟು ನೋಡಬೇಕು. ಅಂದರೆ ನಾವು ನಂಬರ್ ಸೀರೀಸಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನ 5 ವಿಧವಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇದು ಯಾವ ಸೀರೀಸಲ್ಲಿ ಬರುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿ ಎರಡನೇ ನಂಬರು ಕಂಪ್ಲೀಟ್ ಆಗಿ ಮೊದಲನೇ ನಂಬರಿಂದ ಡಿವೈಡ್ ಆಗುತ್ತೆ, 32 8ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, 64 32ರಿಂದ ಡಿವೈಡ್ ಆಗುತ್ತೆ, ಅದೇ ರೀತಿ 64 64ರಿಂದ ಡಿವೈಡ್ ಆಗುತ್ತೆ. ಅಂದರೆ ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಸೀರೀಸ್ ಅಂತ ಹೇಳ. ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಸೀರೀಸ್ ಅಂದರೆ ಬಲಭಾಗದಿಂದ ಎಡಭಾಗಕ್ಕೆ ಬಂದರೆ ಕಂಪ್ಲೀಟ್ಲಿ ಡಿವಿಸಿಬಲ್ ಸೀರೀಸ್ ಅಂತ ಹೇಳ್ಬೋದು. ಅದೇ ರೀತಿ ಎಡಭಾಗದಿಂದ ಬಲಭಾಗಕ್ಕೆ ಬಂದರೆ ಮಲ್ಟಿಪ್ಲಿಕೇಶನ್ ಸೀರೀಸ್ ಅಂತ ಹೇಳ್ಬೋದು. ಇಲ್ಲೇನು ಮಾಡ್ತೀನಿ, ಈಗ ನೋಡಿ ಒಂದಿರೋದು 8 ಆಗಬೇಕು ಅಂದರೆ ಮಲ್ಟಿಪ್ಲೈ ಬೈ 8 ಮಾಡ್ತೀನಿ. ಅದೇ ರೀತಿ 8 ಇರೋದು 32 ಆಗಬೇಕು ಅಂದರೆ ಮಲ್ಟಿಪ್ಲೈ ಬೈ 4 ಮಾಡ್ತೀನಿ. 32 ಇರೋದು 64 ಆಗಬೇಕು ಅಂದರೆ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. 64 64 ಆಗಬೇಕು ಅಂದರೆ ಮಲ್ಟಿಪ್ಲೈ ಬೈ 1 ಮಾಡ್ತೀನಿ. ಅಂದರೆ ಅರ್ಧರ್ಧಾಗಿದೆ. 8 ಇರೋದು 4 ಆಗಿದೆ, 4 ಇರೋದು 2 ಆಗಿದೆ, 2 ಇರೋದು 1 ಆಗಿದೆ. ಅಂದರೆ ನೆಕ್ಸ್ಟು ಒಂದೇನಾಗಬೇಕು, ಅರ್ಧ ಆಗಬೇಕು. 64 × 0.5 ಮಾಡಿದಾಗ ಏನು ಬರುತ್ತೆ, 32 ಬರುತ್ತೆ.
ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 32. ಇದು 4ನೇ ಪ್ರಾಬ್ಲಮ್ಮು ಕಂಪ್ಲೀಟ್ಲಿ ಡಿವಿಸಿಬಲ್ ಸೀರೀಸ್ ಮೇಲೆ ಬಂದಿರತಕ್ಕಂಥ ಕ್ವಶನ್ ಅಂತ ನಾವು ಫಸ್ಟು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟು ಈ ಒಂದು ಪ್ರಶ್ನೆಗೆ ಲಾಜಿಕ್ ಏನು ಹೋಗ್ತಾ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಪ್ರಶ್ನೆ 5, 60, 89, 112, 131, 148 ಈ ಸೀರೀಸಲ್ಲಿ ಫೈನಲ್ ಆಗಿ ಯಾವ ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಈ ಪ್ರಶ್ನೆಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಏನು ಗೊತ್ತಾಗುತ್ತೆ ನಮಗೆ ಅಂತಂದರೆ ಡಿಫ್ರೆನ್ಸ್ನ ಮಾಡ್ತಾ ಹೋಗೋಣ. ಯಾಕೆಂದರೆ ಎಲ್ಲ ನಂಬರ್ಗಳು ಕೂಡ ಅಕ್ಕಪಕ್ಕನೇ ಇರೋದ್ರಿಂದ ಡಿಫ್ರೆನ್ಸ್ನ ಕಂಡುಹಿಡಿತಾ ಹೋಗೋಣ. ಅಂದರೆ ಬಲದಿಂದ ಎಡಕ್ಕೆ ಸಾಲ್ವ್ ಮಾಡ್ತಾ ಹೋಗೋಣ. 148ರಲ್ಲಿ 31 ಹೋದರೆ 17, 131ರಲ್ಲಿ 112 ಹೋದರೆ 19, ಅದೇ ರೀತಿ 112ರಲ್ಲಿ 89 ಹೋದರೆ 23, ಅದೇ ರೀತಿ 89ರಲ್ಲಿ 60 ಹೋದರೆ 29. ಇಲ್ಲೇನು ಗೊತ್ತಾಯಿತು? 29, 23, 19, 17. ಅಂದರೆ ಇಲ್ಲೇನು ನಡೀತಾ ಇದೆ? ಪ್ರೈಮ್ ನಂಬರ್ ನಡೀತಾ ಇದೆ. ಪ್ರೈಮ್ ನಂಬರ್ ನಡೀತಾ ಇದೆ ಅಂತ ನಮಗೆ ಗೊತ್ತಾಯಿತು. ಬಟ್ ನಮಗೆ ಬರ್ತಕ್ಕಂಥ ಆನ್ಸರು ಆಪ್ಷನಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಆಪ್ಷನಲ್ಲಿ ನಮಗೆ ಬರ್ತಕ್ಕಂಥ ಆಪ್ಷನ್ನು 17 ಆದಮೇಲೆ ಯಾವುದು? 16 ಪ್ರೈಮ್ ನಂಬರ ಅಲ್ಲ, 15 ಪ್ರೈಮ್ ನಂಬರ ಅಲ್ಲ, 14 ಪ್ರೈಮ್ ನಂಬರ ಅಲ್ಲ, 13 ಪ್ರೈಮ್ ನಂಬರ್. ಇಲ್ಲಿಗೆ 13 ಬರುತ್ತೆ. 13 ಅಂದರೆ 148 ಪ್ಲಸ್ 13 ಎಷ್ಟಾಗುತ್ತೆ? 148 ಪ್ಲಸ್ 13 ಅಂದರೆ 161 ಆಗುತ್ತೆ. 161 ಕರೆಕ್ಟ್ ಆನ್ಸರ್. ಬಟ್ ಆಪ್ಷನಲ್ಲಿ 161 ಇದೆಯಾ? 161 ಕೊಟ್ಟಿಲ್ಲ ಅಂತಂದರೆ ಅವನು ಲಾಜಿಕ್ಕು ಬೇರೆ ಉಪಯೋಗಿಸಬೇಕು. 161 ಆನ್ಸರ್ ಕರೆಕ್ಟು, ಪ್ರೈಮ್ ನಂಬರ್ ಸೀರೀಸ್ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ. ಬಟ್ ಇಲ್ಲಿ ಆಪ್ಷನ್ ಅದು ಇಲ್ವಲ್ಲ, ಹಾಗಾಗಿ ನಾವು ಬೇರೆ ರೀತಿ ಥಿಂಕ್ ಮಾಡಬೇಕು. ಇಲ್ಲಿವರೆಗೆ 17ರವರೆಗೆ ಸರಿಯಾಗಿದೆ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ. ಇವಾಗ ನೆಕ್ಸ್ಟು ಏನು ಮಾಡಬೇಕು? 17 ಅಲ್ವಾ? ಇಲ್ಲಿ ಡಬಲ್ ಡಿಫ್ರೆನ್ಸ್, ಇನ್ನೊಂದು ಡಿಫ್ರೆನ್ಸ್ನ ನೋಡೋಣ ಬನ್ನಿ. 29, 16 ಅಂದರೆ 6. ನೆಕ್ಸ್ಟು 29ರಲ್ಲಿ 19 ಅಂದರೆ 4, ಮತ್ತು 19ರಲ್ಲಿ 17 ಅಂದರೆ 2. ಓಕೆನಾ? ಮತ್ತು ಇಲ್ಲಿ 0 ಆಗಬೇಕು. 6, 4, 2 ಆದಮೇಲೆ ಏನು ಬರಬೇಕು? 0 ಬರಬೇಕು. ಅಂದರೆ 0 ಬರಬೇಕು ಅಂತಂದರೆ 17ರ 17 ಅಂದರೆ 0. ಓಕೆನಾ? 148ಕ್ಕೆ 17ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 165 ಆಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 165. ನಾವು ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ನ ಫೈಂಡ್ ಔಟ್ ಮಾಡೋದ್ರ ಜೊತೆಗೆ ಆಪ್ಷನ್ನಲ್ಲಿ ಆ ಉತ್ತರ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಬೇಕಾಗತ್ತೆ. ಹರಿಬರಿಲಿ ಬೇರೆದಕ್ಕೆ ಮಾರ್ಕ್ ಮಾಡಿದ್ರೆ ನಾವು ಅಂಕನ ಕಳೆದುಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಮ್ಮ ಮುಂದಿನ ಪ್ರಶ್ನೆ 345, 89, 25, 9 ಆನ್ಸರ್ ಏನು ಬರುತ್ತೆ ಅಂತ ಕೇಳಿದಾನೆ. ಈ ಒಂದು ಪ್ರಶ್ನೆಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಏನು ಗೊತ್ತಾಗುತ್ತೆ ಅಂದರೆ 89ಇಂದ 345ಗೆ ಒಂದು ಜಂಪ್ ಆಗಿದೆ. ಇದನ್ನು ಜಂಪ್ ಅಂತ ತಗೊಂಡ್ರೆ ನಾವು ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಕೂಡ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಇಲ್ಲ 89ಇಂದ 345ಗೆ 25ಇಂದ 89ಗೆ ಎಲ್ಲ ಡಿಫ್ರೆನ್ಸ್ಗಳು ಕೂಡ ಕಮ್ಮಿಲೇ ಇದೆ ಅಂತಂದಾಗ ಡಿಫ್ರೆನ್ಸ್ ಪ್ರಕಾರ ಕೂಡ ಮಾಡ್ಬೋದು. ಡಿಫ್ರೆನ್ಸ್ನ ಕಂಡುಹಿಡಿದು ಕೂಡ ಮಾಡ್ಬೋದು. ಎರಡೂ ಟೈಪಲ್ಲಿ ಈ ಒಂದು ಪ್ರಾಬ್ಲಮ್ನ ಮಾಡ್ತೀನಿ. ಯಾವ ಒಂದು ಮೆಥಡು ಈಸಿ ಅನಿಸುತ್ತೆ ಆ ಮೆಥಡ್ನ ಫಾಲೋ ಮಾಡಿ. 89 ಇದ್ದಿದ್ದು 345 ಆಗಬೇಕು. 89 ಇದ್ದಿದ್ದು 345 ಆಗಬೇಕು ಅಂದರೆ ಇಂಟು 4 356 ಆಗುತ್ತೆ. -11 ಮಾಡ್ತೀನಿ, 345 ಬರುತ್ತೆ. ಅದೇ ರೀತಿ 25 ಇದ್ದು 89 ಆಗಬೇಕು ಅಂದರೆ ಇಂಟು 4 -11 ಅಂದರೆ 100 ಮೈನಸ್ 11 89 ಆಗುತ್ತೆ. ಅದೇ ರೀತಿ ಇಂಟು 4 -11 ಅಂದರೆ 36 ಮೈನಸ್ 11 25 ಆಗುತ್ತೆ. ಅಂದರೆ ನೆಕ್ಸ್ಟ್ ಅಗೈನ್ ಏನಾಗಬೇಕು? ಇಂಟು 4 -11 ಅಂದರೆ ಯಾವುದೋ ಒಂದು ನಂಬರ್ಗೆ 4ಇಂದ ಮಲ್ಟಿಪ್ಲೈ ಮಾಡಿ 11ಇಂದ ಮೈನಸ್ ಮಾಡಿದ್ರೆ 9 ಬರುತ್ತೆ. ಅಂದರೆ 4x - 11 = 9 ಅಂತ ತಗೋತೀನಿ. 4x = 20, x = 5. ಅಂದರೆ ಇಲ್ಲಿ ಬರ್ತಕ್ಕಂಥ ನಂಬರು 5 ಆಗಿರುತ್ತೆ. ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಕೂಡ ಮಾಡಿದ್ರೆ ನಮಗೆ ಆನ್ಸರ್ 5 ಬಂತು. ಇವಾಗ ನೋಡಿ ಡಿಫ್ರೆನ್ಸ್ನ ಕಂಡುಹಿಡಿತಾ ಹೋಗೋಣ. 345 - 89 ಅಂದರೆ 256.
89 ಮೈನಸ್ 25 ಅಂದರೆ ಡಿಫ್ರೆನ್ಸ್ 64. ಎಗೈನ್ 25 ಮೈನಸ್ 9 ಅಂದರೆ ಡಿಫ್ರೆನ್ಸ್ 16. 9 ಮೈನಸ್ ಯಾವ ನಂಬರ್ನ ಡಿಫ್ರೆನ್ಸ್ ಮಾಡಬೇಕು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ 16 ಬಂದಿದೆ. 16 ಇಂಟು 4 64. 64 ಇಂಟು 4 256. ಹಾಗಾದರೆ ಯಾವುದು ಇಲ್ಲಿ ಇಂಟು 4 ಮಾಡಿದ್ರೆ 16 ಬರುತ್ತೆ, ಅಂದರೆ ಇಲ್ಲಿಗೆ 4 ಆಗಬೇಕು. ಅಂದರೆ 4 ಇಂಟು 4 16. 16 ಇಂಟು 4 64. 64 ಇಂಟು 4 256. ಇಲ್ಲಿ 4 ಡಿಫ್ರೆನ್ಸ್ ಬರಬೇಕು ಅಂದರೆ ಈ ನಂಬರ್ ಏನಾಗಿರ್ತದೆ 5 ಆಗಿರ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 5. ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು, ಈ ಪ್ರಾಬ್ಲಮ್ನ 2 ಥರ ಸಾಲ್ವ್ ಮಾಡ್ಬೋದು. ಒಂದು ಮಲ್ಟಿಪ್ಲಿಕೇಶನ್ ಅಂತ ತಗೊಂಡ್ಬೇಕಾದ್ರೂ ಸಾಲ್ವ್ ಮಾಡ್ಬೋದು, ಅಥವಾ ಡಿಫ್ರೆನ್ಸ್ನ ಕಂಡುಹಿಡಿದು ಕೂಡ ಸಾಲ್ವ್ ಮಾಡ್ಬೋದು. ಓಕೆನಾ? ನಾವು ಮುಂದಿನ ಪ್ರಶ್ನೆ 7ನೇ ಕ್ವಶನ್ ನೋಡಿ. 0.5 3 12 52 -1596. ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೆ ಏನು ಗೊತ್ತಾಗುತ್ತೆ, ಒಂದು ದೊಡ್ಡ ಗ್ಯಾಪ್ ಇದೆ, ಅಂದರೆ ನಂಬರ್ ಇಲ್ಲಿ ಜಂಪ್ ಆಗಿದೆ. ಜಂಪ್ ಆಗಿದೆ ಅಂದಾಗ ನಾವು ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮೂಲಕ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಅಂದರೆ ಫಸ್ಟು 12 ಇರೋದು 52 ಯಾವ ರೀತಿ ಆಗುತ್ತೆ ಅಂತ ಫಸ್ಟ್ ನೋಡೋಣ ಬನ್ನಿ. ಇದನ್ನು ಮಲ್ಟಿಪ್ಲಿಕೇಶನ್ ಆಲ್ಮೋಸ್ಟ್ ನಾವು ಬಲಭಾಗದಿಂದ ಎಡಭಾಗಕ್ಕೆ ಸಾಲ್ವ್ ಮಾಡಬೇಕು. ಇಲ್ಲಿ 12 ಇರೋದು 52 ಆಗಬೇಕು, ಅಂದರೆ 12 ಇಂಟು 4 ಅಂದರೆ 48 ಆಗುತ್ತೆ. 48ಕ್ಕೆ 4 ಕೊಡಿದ್ರೆ 52 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಇಂಟು 3 ಪ್ಲಸ್ 3 ಮಾಡಿದ್ರೆ ಬರುತ್ತಾ, 3 ಇಂಟು 3 9. 9 ಪ್ಲಸ್ 3 12. ಸೇಮ್ ಇಲ್ಲ ಅದೇ ರೀತಿ ನೋಡೋಣ. ಇಂಟು 2 ಪ್ಲಸ್ 2. 0.5 ಇಂಟು 2 ಅಂದರೆ 1. 1 ಪ್ಲಸ್ 2 ಅಂದರೆ 3. ಹೇಗೆ ಇಲ್ಲಿಗೆ ಏನಾಗಬೇಕು, ಇಂಟು 5 ಪ್ಲಸ್ 5 ಅಂದರೆ 52 ಇಂಟು 5 ಅಂದರೆ ಎಷ್ಟು ಬರುತ್ತೆ, 260 ಆಗುತ್ತೆ. 260 ಪ್ಲಸ್ 5 ಅಂದರೆ 265 ಆಗುತ್ತೆ. ಓಕೆನಾ? 265. ನೆಕ್ಸ್ಟ್ ಇದನ್ನ ಚೆಕ್ ಮಾಡಿಬಿಡೋಣ ಬನ್ನಿ. ಇಂಟು 6 ಪ್ಲಸ್ 6 265 ಇಂಟು 6 ಅಂದರೆ ಎಷ್ಟಾಗುತ್ತೆ, 1590 ಪ್ಲಸ್ 6 ನೀವು ಆ್ಯಡ್ ಮಾಡಿದಾಗ 1596 ಆಗುತ್ತೆ. ಓಕೆನಾ? ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಕಳೆದ ತರಗತಿಯಲ್ಲಿ ನಾವು ಏನು ಕಲ್ತಿದ್ದೀವಿ ಆ ಮೆಥಡ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ನ ನೋಡಿದಾಗ ಜಂಪ್ ಆಗಿದ್ರೆ ಮಲ್ಟಿಪ್ಲಿಕೇಶನ್ನ ಯೂಸ್ ಮಾಡಬೇಕು, ಆವಾಗ ನಮಗೆ ಬೇಗ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ 3.5 6 10 17 30. ಈ ಪ್ರಾಬ್ಲಮ್ನ 2 ಟೈಪಲ್ಲಿ ಸಾಲ್ವ್ ಮಾಡ್ಬೋದು. ಮೊದಲನೇದಾಗಿ ಎಲ್ಲ ಅಂಕಿಗಳು ಪಕ್ಕನೇ ಇರೋದ್ರಿಂದ ಡಿಫ್ರೆನ್ಸ್ ತಗೊಂಡು ಸಾಲ್ವ್ ಮಾಡ್ಬೋದು. ಇನ್ನೊಂದು ಡೆಸಿಮಲ್ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಪ್ರಕಾರ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಫಸ್ಟು ಡಿಫ್ರೆನ್ಸ್ ತಗೊಂಡು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. 30ರಲ್ಲಿ 17ನ ಕಳೀರಿ, 13 ಬರುತ್ತೆ. ನಂತರ 17ರಲ್ಲಿ 10 ಹೋದರೆ 7 ಬರುತ್ತೆ. 10ರಲ್ಲಿ 6 ಹೋದರೆ 4 ಬರುತ್ತೆ. 6ರಲ್ಲಿ 3.5 ಹೋದರೆ 2.5 ಬರುತ್ತೆ. ಏನಾದರೂ ಸಿಗ್ತಾ? ಇನ್ನೊಂದು ಡಿಫ್ರೆನ್ಸ್ ಮಾಡೋಣ ಬನ್ನಿ. ಡಬಲ್ ಡಿಫ್ರೆನ್ಸ್ ಮಾಡೋಣ ಈ ಕ್ವಶನ್ಗೆ. 13ರಲ್ಲಿ 7 ಹೋದರೆ 6. ಅದೇ ರೀತಿ 7ರಲ್ಲಿ 4 ಹೋದರೆ 3. 4ರಲ್ಲಿ 2.5 ಹೋದರೆ 1.5. ಇಲ್ಲಿ ಸಿಕ್ತು ನೋಡಿ. 1.5ನ ಡಬಲ್ ಮಾಡಿದ್ರೆ 3 ಆಗುತ್ತೆ, 3ನ ಡಬಲ್ ಮಾಡಿದ್ರೆ 6 ಆಗುತ್ತೆ. ಅಂದರೆ ಇಲ್ಲೇನಾಗಬೇಕು, 6 ಇರೋದು 12 ಆಗಬೇಕು. 12 ಅಂತಂದರೆ ಇಲ್ಲಿಗೇನಾಗುತ್ತೆ, 13 ಪ್ಲಸ್ 12 25 ಆಗುತ್ತೆ. ಅಂದರೆ ಈ ಜಾಗಕ್ಕೆ ಏನಾಗುತ್ತೆ, ಯಾವ ನಂಬರ್ನ ಆ್ಯಡ್ ಮಾಡಿದ್ರೆ 30ಕ್ಕೆ 30 ಪ್ಲಸ್ 25 ಅಂದರೆ 55 ಬರುತ್ತೆ. ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 55, ಆಪ್ಷನ್ ಇ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಡಬಲ್ ಡಿಫ್ರೆನ್ಸ್ನ ಕಂಡುಹಿಡಿದಿದ್ದೀನಿ. ಡಬಲ್ ಡಿಫ್ರೆನ್ಸ್ನ ಕಂಡುಹಿಡಿದು ನಾನು 55 ಅಂತ ಆನ್ಸರ್ ಮಾಡಿದ್ದೀನಿ. ಇಲ್ಲಿ ಫಸ್ಟ್ ನಂಬರು ಡೆಸಿಮಲ್ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಮಾಡಿ ಕೂಡ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕಂಡುಹಿಡಿಬೋದು. ನೋಡೋಣ ಬನ್ನಿ ಯಾವ ರೀತಿ ಅಂತ. ಸಪೋಸ್ ಇಲ್ಲಿ 3.5 ಇದೆಯಾ, 3.5 ಇರೋದು 6 ಆಗಬೇಕು ಅಂದರೆ ಏನು ಮಾಡಬೇಕು, 3.5 ಇರೋದು 6 ಆಗಬೇಕು ಅಂದರೆ ಇಂಟು 2 ಮಾಡ್ತೀನಿ, 7 ಆಯಿತು.
7 ಮೈನಸ್ 1 ಅಂದರೆ 6 ಆಯಿತು. ಅದೇ ರೀತಿ ನೋಡಿ 6 ಇರೋದು 10 ಆಗಬೇಕು. ಇಂಟು 2 ಅಂದರೆ 12 ಆಯಿತು. -2 ಇಂಟು 2 -2 ಮಾಡಿದೆ. 10 ಇರೋದು 17 ಆಗಬೇಕು. ಇಂಟು 2 -3 ಅಂದರೆ 20 -3 17 ಆಯಿತು. ಸೇಮ್ ಅದೇ ಪ್ರೊಸೀಜರ್ ಫಾಲೋ ಮಾಡಿ. ಇಂಟು 2 -4 34 -4 30 ಆಯಿತು. ಸೇಮ್ ಅದೇ ರೀತಿ ಇಂಟು 2 -5 ಅಂದರೆ 60 -5 55 ಆಯಿತು. ನಿಮಗೆ ಯಾವ ಒಂದು ಮೆಥಡು ಸರಳ ಅನಿಸುತ್ತೆ ಆ ಮೆಥಡನ್ನ ಫಾಲೋ ಮಾಡಿ. ಬಟ್ ನಮಗೆ ಎರಡೂ ಮೆಥಡ್ ಗೊತ್ತಿದ್ದಾಗ ಯಾವುದಾದ್ರೂ ಒಂದು ಮೆಥಡು ಎಕ್ಸಾಮಲ್ಲಿ ಕ್ಲಿಕ್ ಆಗುತ್ತೆ. ನಮಗೆ ಓವರ್ ಆಲ್ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಅರ್ಥ ಆಗಿರಬೇಕು. ಪ್ರಶ್ನೆ 9. 3, 4, 8, 13, 33 ಎಲ್ಲ ಸಂಖ್ಯೆಗಳು ಪಕ್ಕನೇ ಇದೆ. ಆದ್ದರಿಂದ ಡಿಫ್ರೆನ್ಸ್ ಮಾಡ್ತಾ ಹೋಗೋಣ. ನೋಡಿ, ಎಡದಿಂದ ಬಲಕ್ಕೆ 33ರಲ್ಲಿ 17 ಕಳಿತೀನಿ, 16 ಬಂತು. 17ರಲ್ಲಿ 8 ಕಳಿತೀನಿ, 9 ಬಂತು. 8ರಲ್ಲಿ 4 ಕಳಿತೀನಿ, 4 ಬಂತು, 1 ಬಂತು. ಇಲ್ಲಿ ಏನು ಅಬ್ಸರ್ವ್ ಮಾಡಿದೆ? ಸ್ಕ್ವೇರ್ ನಡೀತಾ ಇದೆ. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, ನೆಕ್ಸ್ಟ್ 5 ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ ಎಷ್ಟು? 25. ಅಂದರೆ 33 ಪ್ಲಸ್ 25 ಎಷ್ಟಾಗುತ್ತೆ? 33 ಪ್ಲಸ್ 25 ಅಂದರೆ 58 ಆಗುತ್ತೆ. ನೋಡಿ, ನಾವು ಆ್ಯಡ್ ಮಾಡಬೇಕಾದ್ರೆ ಕೂಡ ತುಂಬ ಜಾಗರೂಕತೆಯಿಂದ ಆ್ಯಡ್ ಮಾಡಬೇಕು. 33 ಪ್ಲಸ್ 25 8 5 58. ನಾವು ಅರ್ಜೆಂಟಲ್ಲಿ ಇಲ್ಲಿ 8 ಬರೋದು 5 ಪ್ಲಸ್ ಒಂದು ದಶಕ ಅಂದ್ಕೊಂಡು 68 ಬರೋದ್ಬಿಟ್ಟು 68 ಕೂಡ ಆಪ್ಷನಲ್ಲಿ ಇರುತ್ತೆ ಅಥವಾ 57 ಇರುತ್ತೆ. ಮಿಸ್ ಆಗಿ ನಾವು ಬೇರೆ ಆಪ್ಷನ್ಗೆ ಮಾರ್ಕ್ ಮಾಡಿದ್ರೆ ನಿಮ್ಮ ಉತ್ತರ ತಪ್ಪಾಗುತ್ತೆ. ಆದ್ದರಿಂದ ಆನ್ಸರ್ನ ಮಾಡೋಕ್ಕಿಂತ ಮುಂಚೆ ಜಾಗರೂಕತೆಯಿಂದ ಆನ್ಸರ್ನ ಮಾರ್ಕ್ ಮಾಡಿ. ನಮ್ಮ ಮುಂದಿನ ಪ್ರಶ್ನೆ ನೋಡಿ, 4, 5, 30, 61, 128. ಇಲ್ಲಿ ಯಾವ ಲಾಜಿಕ್ ನಡೀತಾ ಇದೆ? ನಾನು ಕರೆಕ್ಟಾಗಿ ಪ್ರಶ್ನೆನ ನೋಡಿದ ತಕ್ಷಣ ನಮಗೆ ಐಡಿಯಾ ಬರುತ್ತೆ. ಅಕಸ್ಮಾತ್ ನಮಗೆ ನೋಡೋಕ್ಕೆ ಬರಲಿಲ್ಲ ಅಂತಂದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ನೋಡಿ, ಇದನ್ನು 30, 5, 61 ಇದೆ. 61 ಇರೋದು ನಮಗೆ 64, 4 ಕ್ಯೂಬ್ ಹತ್ರ ಬಂತು. ಅಂದರೆ ಇದನ್ನು 4 ಕ್ಯೂಬ್ ಮೈನಸ್ 4 ಅಂತ ಬರ್ಕೋಬೋದಾ? ಇದನ್ನು 3 ಕ್ಯೂಬ್ ಪ್ಲಸ್ 3 ಅಂತ ಬರ್ಕೋಬೋದಾ? ಅದೇ ರೀತಿ ಇದನ್ನು 5 ಕ್ಯೂಬ್ ಪ್ಲಸ್ 3 ಅಂತ ಬರ್ಕೋಬೋದಾ? ಇದನ್ನು 4 ಕ್ಯೂಬ್ ಮೈನಸ್ 3 ಅಂತ ಬರೀಬೇಕಾಗತ್ತೆ. 64 ಮೈನಸ್ 3 61 ಆಗುತ್ತೆ. ನೆಕ್ಸ್ಟ್ ಇದನ್ನು 2 ಕ್ಯೂಬ್ ಮೈನಸ್ 3 ಅಂತ ಬರಿತೀನಿ. ಇದನ್ನು 1 ಕ್ಯೂಬ್ ಪ್ಲಸ್ 3 ಅಂತ ಬರಿತೀನಿ. ಕ್ಯೂಬ್ ಪ್ಲಸ್ 3 ಕ್ಯೂಬ್ ಮೈನಸ್ 3 ಸೀರೀಸ್ ನಡೀತಾ ಇದೆ. ಅಂದರೆ ಮುಂದಿನ ಆಪ್ಷನ್ ಏನಾಗಿರುತ್ತೆ? 6 ಕ್ಯೂಬ್ ಮೈನಸ್ 3. ಅಂದರೆ ಆನ್ಸರ್ ಏನಾಗಿರುತ್ತೆ? 216 ಮೈನಸ್ 3 ಅಂದರೆ 213. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 213 ಆಗಿರ್ತದೆ. ಓಕೆನಾ? ನಮ್ಮ ಮುಂದಿನ ಪ್ರಶ್ನೆ ನೋಡಿ, 61, 52, 63, 94, 46. ಫಸ್ಟ್ ಟೈಮ್ ಈ ಪ್ರಾಬ್ಲಮ್ನ ನೋಡಿದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಸ್ವಲ್ಪ ನಾವು ಲಾಜಿಕ್ನ ಉಪಯೋಗಿಸಿದ್ರೆ ಡೈರೆಕ್ಟಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. ಉತ್ತರವನ್ನು ನಾನು ಹೇಳಿದ್ದೀನಿ ನೋಡಿ, 18. ಅದು ಹೇಗೆ ಅಂತ ಸ್ವಲ್ಪ ಯೋಚನೆ ಮಾಡಿ, ಇಲ್ಲಾಂದರೆ ನಾನು ಹೇಳ್ತೀನಿ. ಇಲ್ಲಿ ನೋಡಿ ಏನು ನಡೀತಾ ಇದೆ ಇಲ್ಲಿ ಅಂದರೆ ಸ್ಕ್ವೇರ್ ಸೀರೀಸ್ ನಡೀತಾ ಇದೆ. ಸ್ಕ್ವೇರ್ ಸೀರೀಸ್ ನಡೀತಾ ಇದೆ ಅಂದರೆ ಇದು 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್, 7 ಸ್ಕ್ವೇರ್, 8 ಸ್ಕ್ವೇರ್, 9 ಸ್ಕ್ವೇರ್. ಅಂದರೆ ಸ್ಕ್ವೇರ್ ನಂಬರ್ನ ಅದಲು ಬದಲು ಮಾಡಿ ಬರೆದಿದ್ದಾನೆ. ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಸಿಂಪಲ್ ಅನಿಸುತ್ತೆ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕ್ವಶನ್ ನಂಬರ್ 12. ಓಕೆನಾ? ಇದೆಲ್ಲ ಅಳಿಸ್ತೀನಿ ನೋಡಿ. ಕ್ವಶನ್ ನಂಬರ್ 12. 6, 4, 5, 11, 39. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಯಾವ ಒಂದು ಸೀರೀಸ್ ನಡೀತಾ ಇದೆ ಫಸ್ಟ್ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ 6 ಇಂಟು 1 ಅಂದರೆ 6 ಆಗುತ್ತೆ. 6 ಇಂಟು 1 6 ಮೈನಸ್ 2 4 ಆಗುತ್ತೆ. ಅದೇ ರೀತಿ ನೋಡಿ 4 ಇಂಟು 2 ಮೈನಸ್ 3 ಇಂಟು 1 ಮೈನಸ್ 2 ಇಂಟು 2 ಮೈನಸ್ 3
ಇಂಟು 3 ಮೈನಸ್ 4 ಇಂಟು 4 ಮೈನಸ್ 5. ಗೊತ್ತಾಯ್ತಾ? ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಇದಕ್ಕೆ ಇದು ಆನ್ಸರ್ ಬರುತ್ತೆ, ಇದರಿಂದ ಇದು ಬರುತ್ತೆ, ಇದಕ್ಕೆ ಇದು ಬರುತ್ತೆ, ಇದಕ್ಕೆ ಇದು ಬರುತ್ತೆ. ಅಂದರೆ ಇಂಟು 5 ಮೈನಸ್ 6ನ ಮಾಡಿದಾಗ ಇಲ್ಲಿಗೆ ಆನ್ಸರ್ ಸಿಗುತ್ತೆ. 39 ಇಂಟು 5 ಮಾಡಿದ್ರೆ 195. 195ರಲ್ಲಿ 6ನ್ನು ಮೈನಸ್ ಮಾಡಿದ್ರೆ 189. ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಇಂಟು 1 ಮೈನಸ್ 2 ಇಂಟು 2 ಮೈನಸ್ 3 ಇಂಟು 3 ಮೈನಸ್ 4 ಇಂಟು 4 ಮೈನಸ್ 5. ಈ ಸೀರೀಸು ಈ ಒಂದು ಪ್ರಶ್ನೆಯಲ್ಲಿ ನಡೀತಾ ಇದೆ. ನಮ್ಮ 13ನೇ ಪ್ರಶ್ನೆ ನೋಡಿ, 3, 6, 12, 22, 37, 58. ನೆಕ್ಸ್ಟು ಏನು ಬರುತ್ತೆ ಆನ್ಸರ್ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಎಲ್ಲ ನಂಬರ್ಗಳು ಹತ್ತತ್ರನೇ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಡಿಫ್ರೆನ್ಸ್ನ ತೆಗಿತಾ ಹೋಗ್ತೀನಿ. ಡಿಫ್ರೆನ್ಸ್ನ ತೆಗಿತೀನಿ. 58ರಲ್ಲಿ 37 ಹೋದರೆ 21, 31ರಲ್ಲಿ 22 ಹೋದರೆ 15, ಅದೇ ರೀತಿ 22ರಲ್ಲಿ 12 ಹೋದರೆ 10, 12ರಲ್ಲಿ 6 ಹೋದರೆ 6, 6ರಲ್ಲಿ 3 ಹೋದರೆ 3. ಏನಾದ್ರು ಸಿಗ್ತಾ? 3 + 3 6, 6 + 4 10, 10 + 5 10, 15 + 6. ಅಂದರೆ ಕ್ಯುಮ್ಯುಲೇಟಿವ್ ಆಗಿ ಒಂದೊಂದು ನಂಬರ್ ಜಾಸ್ತಿ ಆ್ಯಡ್ ಆಗ್ತಾ ಇದೆ. +3 +4 +5 +6 +7. ಅಂದರೆ 21ಕ್ಕೆ 7ನ ಆ್ಯಡ್ ಮಾಡಿದ್ರೆ 28 ಆಯಿತು. ಅಂದರೆ ಈ ನಂಬರ್ ಏನಾಗಿರ್ತದೆ, 58 + 28ನ ಆ್ಯಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಆನ್ಸರು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗಿರ್ತದೆ. ಅಂದರೆ 86. ಆಪ್ಷನ್ 2 ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಅಂದರೆ 3ಕ್ಕೆ 3ನ ಆ್ಯಡ್ ಮಾಡಿದ್ರೆ 6 ಆಗುತ್ತೆ, 6ಕ್ಕೆ 4ನ ಆ್ಯಡ್ ಮಾಡಿದ್ರೆ 10 ಆಗುತ್ತೆ, 10ಕ್ಕೆ 5 15, 15ಕ್ಕೆ 6 21, 21ಕ್ಕೆ 7 28, 28 + 58 86. ಈ ಒಂದು ಪ್ರಶ್ನೆಗೆ ಉತ್ತರ 86 ಆಗಿರ್ತದೆ. ತುಂಬ ಸಿಂಪಲ್ ಆಗಿದೆ. ಈ ಒಂದು ಸೀರೀಸಲ್ಲಿ ನಾವು ತುಂಬ ಈಸಿ ಇರೋ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ, ಮಾಡ್ರೇಟ್ ಆಗಿರ್ತಕ್ಕಂಥ ಕ್ವಶನ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ, ಹಾಗೆ ಸ್ವಲ್ಪ ಡಿಫಿಕಲ್ಟಿ ಇರ್ತಕ್ಕಂಥ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. 3 ಟೈಪ್ ಪ್ರಾಬ್ಲಮ್ ಕೂಡ ಈ ಒಂದು ಸೆಷನ್ನಲ್ಲಿ ಇದೆ. ಪ್ರಶ್ನೆ 14, 8 4 4 8 32. ಸರಿಯಾದ ಉತ್ತರ ಏನು? ಇಲ್ಲಿ ನೋಡಿ, ಎಲ್ಲ ನಂಬರ್ಗಳು 4, ಎರಡನೇ ನಂಬರ್ ಮೊದಲನೇ ನಂಬರಿಂದ ಡಿವೈಡ್ ಆಗುತ್ತೆ, ಮೂರನೇ ನಂಬರ್ 4ರಿಂದ ಡಿವೈಡ್ ಆಗುತ್ತೆ. ಎಲ್ಲ ನಂಬರ್ ಕೂಡ ಡಿವೈಡ್ ಆಗೋದ್ರಿಂದ ಇದನ್ನು ನಾನು ಏನಂತ ಹೇಳ್ತೀನಿ, ಕಂಪ್ಲೀಟ್ಲಿ ಡಿವಿಸಿಬಲ್ ಸೀರೀಸ್ ಅಂತ ಹೇಳ್ತೀವಿ. ಕಂಪ್ಲೀಟ್ಲಿ ಡಿವಿಸಿಬಲ್ ಸೀರೀಸ್ ಅಂದರೆ ಬಲದಿಂದ ಎಡ್ಕೋದಾಗ ಕಂಪ್ಲೀಟ್ಲಿ ಡಿವಿಸಿಬಲ್ಲು, ಎಡದಿಂದ ಬಲ್ಕ್ ಮಾಡ್ಕೊಬಂದರೆ ಮಲ್ಟಿಪ್ಲಿಕೇಶನ್ ಸೀರೀಸು. ಅಂದರೆ 8 × 0.5 8ಕ್ಕೆ 0.5 ಮಲ್ಟಿಪ್ಲೈ ಮಾಡಿದ್ರೆ 4, ಎಗೈನ್ 4ಕ್ಕೆ 1 ಮಲ್ಟಿಪ್ಲೈ ಮಾಡಿದ್ರೆ 4, 4ಕ್ಕೆ 2ನ ಮಲ್ಟಿಪ್ಲೈ ಮಾಡಿದ್ರೆ 8, 8ಕ್ಕೆ 4ನ ಮಲ್ಟಿಪ್ಲೈ ಮಾಡಿದ್ರೆ 36. ನೆಕ್ಸ್ಟ್ ಏನು ಮಲ್ಟಿಪ್ಲೈ ಮಾಡಬೇಕು? 8ನ್ನು ಮಲ್ಟಿಪ್ಲೈ ಮಾಡಬೇಕು. 32 × 8, 32 × 8 ಅಂತಂದಾಗ ನಮ್ಗೆ ಏನು ಬರುತ್ತೆ? 256. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 256 ಆಗಿರ್ತದೆ. ತುಂಬ ಸರಳವಾಗಿದೆ. ನಮ್ಮ ಕಡೆಯ ಪ್ರಶ್ನೆ, ಈ ಸೆಷನ್ನ ಕಡೆಯ ಪ್ರಶ್ನೆ ನೋಡಿ, 30 30 60 20 80 60. ಇಲ್ಲಿ ಒಂದು ಟ್ರಿಕ್ನ ಯೂಸ್ ಮಾಡಬೇಕಾಗತ್ತೆ ನೋಡಿ. 30 / 1 ಅಂದರೆ 30 ಆಗುತ್ತೆ, 30 × 2 ಅಂದರೆ 60 ಆಗುತ್ತೆ, 60 / 6 3 ಅಂದರೆ 20 ಆಗುತ್ತೆ, 20 / 4 ಅಂದರೆ 80 ಆಗುತ್ತೆ, 80 / 5 ಅಂದರೆ 16 ಆಗುತ್ತೆ, 16 / 6 ಅಂದರೆ 96 ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಡಿವೈಡೆಡ್ ಬೈ 1 ಮಲ್ಟಿಪ್ಲೈ ಬೈ 2, ಡಿವೈಡೆಡ್ ಬೈ 3 ಮಲ್ಟಿಪ್ಲೈ ಬೈ 4, ಡಿವೈಡೆಡ್ ಬೈ 5 ಮಲ್ಟಿಪ್ಲೈ ಬೈ 6. ಈ ರೀತಿ ಕೂಡ ಪ್ರಶ್ನೆಗಳು ಬರಬೇಕಾಗತ್ತೆ. ಈ ಕಾನ್ಸೆಪ್ಟು ಒಂದೇ ಸರಿ ನಿಮಗೆ ಹೊಳೆಯಲ್ಲ. ಪ್ರಾಕ್ಟೀಸ್ ಮಾಡೋದ್ರಿಂದ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಈ ಥರದ ಡಿಫಿಕಲ್ಟ್ ಕ್ವಶನ್ಸ್ಗಳು ಬಂದಾಗ ನಾವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಈ ಒಂದು ಸೆಷನಲ್ಲಿ ನಾವು ನಂಬರ್ ಸೀರೀಸಲ್ಲಿ ಏನೇನು ಕಲ್ತ್ವಿ, ಸೀರೀಸ್ ಕೊಟ್ಟಾಗ ಅದು ಯಾವ ಟೈಪಲ್ಲಿದೆ, ಸ್ಕ್ವೇರ್ ಅಥವಾ ಕ್ಯೂಬಲ್ಲಿ ಇದೆಯಾ, ಅಥವಾ ಕಂಪ್ಲೀಟ್ಲಿ ಡಿವಿಸಿಬಲ್ ಇದೆಯಾ, ಮಲ್ಟಿಪ್ಲಿಕೇಶನಿಂದ ಮಾಡಬೇಕಾ, ಆಫ್ ಪ್ಯಾಟ್ರನಿಂದ ಮಾಡಬೇಕಾ, ಡೆಸಿಬಲಿಂದ ಮಾಡಬೇಕಾ, ಇದು 5 ಟೈಪಲ್ಲಿ ಯಾವ ಟೈಪಲ್ಲಿ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ, ಮತ್ತು ಯಾವ ಸೈಡಿಂದ ಮಾಡಬೇಕು.
ರೈಟ್ ಟು ಲೆಫ್ಟ್ ಮಾಡಬೇಕಾ, ಲೆಫ್ಟ್ ಟು ರೈಟ್ ಮಾಡಬೇಕಾ, 0.5 ಯಾವಾಗ ಮಲ್ಟಿಪ್ಲೈ ಮಾಡಬೇಕು, 1.5 ಮಲ್ಟಿಪ್ಲೈ ಮಾಡಬೇಕು, ಜಂಪ್ ಆದಾಗ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲನೂ ಈ ಒಂದು ಸೆಷನಲ್ಲಿ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಇದು ನಂಬರ್ ಸೀರೀಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಇದ್ರ ಮೇಲೆ ನೀವು ಇನ್ನಷ್ಟು ಹೆಚ್ಚಿನ ಪ್ರಾಬ್ಲಮ್ಗಳು ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿ ಸಾಲ್ವ್ ಮಾಡಿ. ಆವಾಗ ನಿಮಗೆ ಪರೀಕ್ಷೆಯಲ್ಲಿ ಕ್ವಶನನ್ನು ನೋಡಿದ ತಕ್ಷಣವೇ ಆನ್ಸರು ಹೊಳಿತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಈ ಒಂದು ವಿಡಿಯೋ ಸೆಷನ್ನ ಪೂರ್ತಿಯಾಗಿ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.